ಬೆಂಗಳೂರಿನಲ್ಲಿ ನ್ಯೂಸ್ 18 ಕರುನಾಡ ಹಬ್ಬ ಆಯೋಜನೆ ಮಾಡಲಾಗಿದೆ. ಆರ್ಟಿ ನಗರದ HMT ಗ್ರೌಂಡ್ನಲ್ಲಿ ಅದ್ಧೂರಿ ಚಾಲನೆ ಸಿಕ್ಕಿದೆ. ಅದರ ಕಂಪ್ಲೀಟ್ ಝಲಕ್ ಇಲ್ಲಿದೆ. ನ್ಯೂಸ್ 18 ಕರುನಾಡ ಹಬ್ಬದ ಕಲರವ 3 ದಿನ ನಡೆಯಲಿದೆ ಕರುನಾಡ ಸಡಗರ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನ್ಯೂಸ್ 18 ಕರುನಾಡ ಹಬ್ಬದ ಸಡಗರ ಶುರುವಾಗಿದೆ. ಆರ್ಟಿ ನಗರದ HMT ಗ್ರೌಂಡ್ನಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ದೀಪ ಬೆಳಗಿಸುವ ಮೂಲಕ ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಚಾಲನೆ ನೀಡಿದ್ದಾರೆ. ಈ ವೇಳೆ ರಾಜಕಾರಣಿಗಳು, ನಟ ನಟಿಯರು ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಮಾತನಾಡಿದ ಭೈರತಿ ಸುರೇಶ್ ಕಾರ್ಯಕ್ರಮ ಆಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೊದಲನೇ ದಿವಸನೇ ಇಷ್ಟೊಂದು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ನೀವು ಒಳ್ಳೆಯ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಟ್ಟಿಗೆ ಮಕ್ಕಳಿಗೆ ಮತ್ತು ತಿನಿಸುಗಳು ಮಾಡಲಿಕ್ಕೆ ಮತ್ತು ಬಟ್ಟೆಗಳೆಲ್ಲ ಕಮ್ಮಿ ದರದಲ್ಲಿ ನನ್ನ ಕ್ಷೇತ್ರದ ಜನಗಳಿಗೆ ಸಿಗುವಂತೆ ಮಾಡ್ತಾ ಇದ್ದೀರಿ. ಒಳ್ಳೆಯದಾಗಲಿ. ನಿಮ್ದು ಇದೇ ಥರ ಸಮಾಜಮುಖಿ ಕಾರ್ಯಕ್ರಮಗಳು ಇದೇ ಥರ ಮುಂದುವರಿ. ನ್ಯೂಸ್ 18 ವತಿಯಿಂದ ಈ ಕನ್ನಡ ಹಬ್ಬ ಆಚರಣೆ ಮಾಡ್ತಾ ಇರೋದು ತುಂಬ ಖುಷಿ ವಿಷಯ. ನಾನು 2ನೇ ಸಲ ಬರ್ತಾ ಇರೋದು ಇಲ್ಲಿಗೆ. ಆ್ಯಂಡ್ ಈ ಕಾರ್ಯಕ್ರಮ ಪ್ರತಿ ಸಲ ಬಂದಾಗಲೂ ಇಷ್ಟೇ ಜೋಶ್ ಇರುತ್ತೆ ಆ್ಯಂಡ್ ಇಷ್ಟೇ ಯಶಸ್ವಿಯಾಗಿ ನಡೆಯುತ್ತೆ. ಅದಕ್ಕೆ ಇಡೀ ನ್ಯೂಸ್ 18 ತಂಡಕ್ಕೆ ಶುಭಾಶಯನ ಕೋರಬೇಕು. ಇಂದಿನಿಂದ 18ನೇ ತಾರೀಕಿನವರೆಗೂ 3 ದಿನಗಳ ಕಾಲ ಮನರಂಜನೆ ಸೇರಿದಂತೆ ಆಹಾರ ಮೇಳ ಕಾರ್ಯಕ್ರಮ ನಡೆಸಲಾಗುತ್ತೆ. ಮನಸ್ಸಿಗೆ ಹೊಸ ಪುಳಕ ನೀಡುವ ಕಾರ್ಯಕ್ರಮಕ್ಕೆ ಮೊದಲ ದಿನವೇ ಜನಸಾಗರವೇ ಹರಿದು ಬರ್ತಿದೆ. ಒಂದೇ ಸೂರಿನಡಿ ಮನರಂಜನೆ, ಶಾಪಿಂಗ್, ಬಗೆ ಬಗೆಯ ಫುಡ್ ಕೌಂಟರ್ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಕಾಮಿಡಿ ಶೋ, ಚಿತ್ರಕಲಾ ಸ್ಪರ್ಧೆ, ಗೇಮ್ಸ್, ಫ್ಯಾಷನ್ ಶೋ, ಅಡುಗೆ ಸ್ಪರ್ಧೆ, ರಂಗೋಲಿ ಸ್ಪರ್ಧೆಗಳನ್ನು ನಡೆಸಲಾಗ್ತಾ ಇದೆ. 10 ಹಲವು ವಿಶೇಷತೆಗಳ ಕರುನಾಡ ಹಬ್ಬಕ್ಕೆ ಭೇಟಿ ನೀಡಿ ಕುಟುಂಬ ಸಮೇತರಾಗಿ ಆಗಮಿಸಿ ಸಖತ್ ಎಂಜಾಯ್ ಮಾಡಿ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.